ಆ್ಯಂಡ್ ನಾವು ಎಂಟ್ರೆನ್ಸ್ ಆದ ತಕ್ಷಣ ಸೊ ಫಸ್ಟು ಇಲ್ಲ ಫೈನ್ ಆ ಕಡೆ ಹೋಗೋಣ ಅಥವಾ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಒಳಗೆ ಹೋಗೋಣ. ಇನ್ನೂ ತುಂಬ ತೋರಿಸುತ್ತೆ ಬಾ ಕಮ್. ಇಲ್ಲೊಂದು ಬಳ್ಳಿ ಇದೆ, ಇಟ್ಸ್ ಅವರೆಬೇಳೆ ಅವರೆಕಾಳು ಬಳ್ಳಿ. ರೀಸೆಂಟಾಗಿ ನಾವು ಅವರೆ ಮೇಳನ ಮುಗಿಸಿದ್ದೀವಿ. ಸೊ ಇವು ನೋಡಿರಿಲ್ಲ, ಇವಾಗ ವೀಡಿಯೋ ಮಾಡ್ತಿರೋನು. ಈಗ ಮಧ್ಯೆ ಬಂದರೆ ನೆಲ್ಲಿಕಾಯಿ ಮರ ಸಿಗುತ್ತೆ. ತುಂಬ ಚಿಕ್ಕ ಹಣ್ಣಾಗಿದೆ. ಇದು ಒಂದು ಬೇಸಿಗೆ ಕಾಲದಲ್ಲಿ ಇನ್ನೂ ದೊಡ್ಡದಾಗೋದು. ಟೇಕ್ ಅರೌಂಡ್ 2 to 3 months. ಸೊ ಅವಾಗ ತುಂಬ ದೊಡ್ಡದಾಗುತ್ತೆ. ಹೀಗೆ ಒಳಗೆ ಹೋಗುತ್ತೆ ನಿಮಗೆ. ಆ್ಯಕ್ಚುಲಿ ನಾನು ಏನೇನು ಬೆಳೆಸಿದ್ದಾರೆ ಫಾರ್ಮ್ ಹೌಸಲ್ಲಿ ಅಂತ ತೋರಿಸಿದ್ದೀನಿ ಅಷ್ಟೇ, ಎಲ್ಲನೂ ಎಂಟರ್ಟೈನ್ ಮಾಡ್ತಾಯಿಲ್ಲ. ಹಾಗಾಗಿ ಇದು ಬಂದು ಪಾರಿಜಾತ. ಸೊ ಪಾರಿಜಾತ ಅಂದರೆ ಶಿವನಿಗೆ ಇಷ್ಟವಾದಂಥ ಒಂದು ಹೂವು. ಸೊ ಆ್ಯಕ್ಚುಲಿ ಅವ್ರ ಮನೆ ಹತ್ರನೇ ಇದೆ, ಬಟ್ ಅದು ಎವ್ರಿಡೇ ನೋಡ್ತೀವಿ. ಇದೊಂದು ಸ್ಪೆಷಲ್ ಅಲ್ಲ ನಮಗೆ. ಬಟ್ ಇನ್ನೊಂದು ಗಿಡ ಇದೆ, ಇದು ಯಾವ ಗಿಡ ಅಂತ ಗೊತ್ತಿಲ್ಲ. ಜಸ್ಟ್ ಅವ್ರನ್ನ ಕೇಳಬೇಕಾಗುತ್ತೆ ಅಷ್ಟೇ. ಕ್ಯಾನ್ ಐ ಆಸ್ಕ್? ಜಸ್ಟ್ ಆಸ್ಕ್ ಅಷ್ಟೇ, ಜಸ್ಟ್ ಆಸ್ಕ್. ಓಕೆ, ಈ ಪ್ಲ್ಯಾಂಟ್ ನಾನು ಇವತ್ತೇ ನೋಡ್ತಾ ಇರೋದು, ಬಟ್ ಇದು ಹೆಸರೇನಂತ ಗೊತ್ತಿಲ್ಲ. ಜಸ್ಟ್ ಅಲಂಕಾರ ಪ್ಲ್ಯಾಂಟ್. ವಾಟ್ ಇಸ್ ದಿಸ್? ವಾಟ್ ಇಸ್ ದಟ್? Ornamental plant. ಆ್ಯಂಡ್ ಬಟ್ ಇಟ್ಸ್ ಲುಕಿಂಗ್ ಗುಡ್ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದು ಮಲ್ಲಿಗೆ ಗಿಡ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಚೆನ್ನಾಗಿ ಬಿಟ್ಟಿದೆ ಹೂ ಕೂಡ, ಮಲ್ಲಿಗೆ ಹೂ ಕೂಡ. ಟೇಕ್ ಇಟ್. ಸ್ಮೆಲ್ ಡೌನ್. ಸೇಮ್ ಇದೆಲ್ಲ ಅದೇ ಸೇಮ್ ಗಿಡನೇ. ಅದು ಕೆಳಗೊಂದು ಬಳ್ಳಿದೆ, ನೋಡೇ ಇಲ್ಲ ಅದನ್ನು, ಬಟ್ ಏನಂತ ಗೊತ್ತಿಲ್ಲ. ಆ್ಯಂಡ್ ಇಲ್ಲೊಂದು ಗಿಡ ಇದೆ, ಇಟ್ಸ್ ಐ ಥಿಂಕ್ ಬಟರ್ ಫ್ರೂಟ್ ಮೇ ಬಿ. ವಾಟ್ ಹ್ಯಾಪೆಂಡ್? ಆ್ಯಂಡ್ ವೈ ಆರ್ ಯು ಹೋಲ್ಡಿಂಗ್ ಲೈಕ್ ದಿಸ್? ಕಮ್. ಆ್ಯಂಡ್ ಇದು ವಾಟ್ ಇಸ್ ದಿಸ್? ಇಟ್ಸ್ ಎ ಪ್ರಾಕ್ಟೀಸ್ ಕ್ಲಾಸ್ ಆರ್ಟ್ಸ್ ಇಯರ್. ಆ್ಯಂಡ್ ಆಫ್ಟರ್ ಇದರಲ್ಲಿ ಅಂದರೆ ಇದೆಲ್ಲನೂ ಕೂಡ ಅಲಂಕಾರಕ ಗಿಡಗಳು. ಇದೆಲ್ಲ ಪಾರ್ಕಲ್ಲಿರುತ್ತೆ, ನೋಡಿರ್ತೀವಿ, ಇದನ್ನು ಕಾಮನ್ನು. ಆ್ಯಂಡ್ ಇದು ಬಂದುಬಿಟ್ಟು ಬಟರ್ ಫ್ರೂಟು, ಅಂದರೆ ಅವಕಾಡೋ ಅಂತೀವಲ್ಲ ಆ ಗಿಡ. ಕಮ್ ಫ್ರೆಂಡ್. ಬಟ್ ಇದೆಲ್ಲ ಹಣ್ಣು ಬಿಡಬೇಕಂದ್ರೆ ಇನ್ನೂ ತುಂಬ ವರ್ಷ ಬೇಕು. ಆ್ಯಂಡ್ ಇಲ್ಲಿ ಚೀಪೆಕಾಯಿ ಮರ, ಲೈಕ್ ಗೋವಾ ಟ್ರೀ ಇದೆ. ಆ್ಯಂಡ್ ಇಲ್ಲಿ ಪಪ್ಪಾಯ ಇದೆ. ಪಪ್ಪಾಯ ಆ್ಯಕ್ಚುಲಿ ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ತಿನ್ನಬೇಕು. ಎಲ್ಲ ಹಣ್ಣು ಒಳ್ಳೆಯದೇ. ಸೊ ಇಲ್ಲೇನೋ ಅವರು ಡ್ರಮ್ ಮಾಡಿದ್ದಾರೆ, ಸೊ ಇದರಲ್ಲಿ ನೀರನ್ನ ಶೇಖರಣೆ ಮಾಡಿದ್ದಾರೆ. ಎಷ್ಟು ಇನ್ಸೈಡ್ ಸಮಥಿಂಗ್. ಒಳಗಡೆ ಮೀನು ಸಾಕಣೆ ಮಾಡಿದ್ದಾರೆ. ಮೀನು ಸಾಕಾಣಿಕೆ ಮಾಡಿಲ್ಲ, ಜಸ್ಟ್ ಅವ್ರು ಮೀನನ್ನು ಬಿಟ್ಟಿದ್ದಾರೆ ಒಳಗಡೆ. ಸೊ ಸುಮಾರು ಒಂದು 10-8 ಇರ್ಬೋದು ಅಷ್ಟೇ. ಸೊ ಅಲ್ಲಿಂದ ಬಂದರೆ ಇದು ತೊಗರಿ ಗಿಡ ಅಂತೇಳಿ. ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಬೆಳೀತಾರೆ, ಅಂದರೆ ಕಲಬುರ್ಗಿ ಸೈಡು ಅಥವಾ ಯಾದಗಿರಿ ಮೇ ಬಿ ಆ ಸೈಡಲ್ಲಿ ತುಂಬ ಜನ ಬೆಳೀತಾರೆ. ಬಟ್ ಇಲ್ಲಿ ಅಷ್ಟು ಗೊತ್ತಿಲ್ಲ. ಬಟ್ ಈ ಫಾರ್ಮ್ ಹೌಸಲ್ಲಿ ಇದೊಂದು ನೋಡಿದ್ದೀನಿ, ಮುಂದೆ ಮೇ ಬಿ ಇರ್ಬೋದೇನೋ, ಬಟ್ ಅಷ್ಟೊಂದು ನೋಡಿಲ್ಲ. ಬೆಳಗ್ಗೆ ಬಂದಾಗ ಅಲ್ಲೊಂದಿದೆ, ಟೇಸ್ಟು ಚೆನ್ನಾಗಿರುತ್ತೆ. ಬಟ್ ಇದೆಲ್ಲ ರಾ ತೊಗರಿ ಇರೋದಿಲ್ಲ ಒಳಗಡೆ. ಸೊ ಟ್ರೈ ಆಗಬೇಕಂದ್ರೆ ಇಲ್ಲಿ ತುಂಬ ಅವರೆಲ್ಲ ಏನೇನೋ ಮಾಡ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು ಕಸಕಸೆ. ನಾವು ಚಿಕ್ಕವರಿದ್ದಾಗ ತುಂಬ ತಿಂತಿದ್ವಿ, ನಮ್ಮ ಏರಿಯಾದಲ್ಲಿ ತುಂಬ ಇರ್ತಿತ್ತಿದ್ದಲ್ಲ. ಇದನ್ನು ಗಸಗಸೆ ಅಂತಾರೆ. ತಿನ್ಬೋದು ಆ್ಯಕ್ಚುಲಿ, ತುಂಬ ಚೆನ್ನಾಗಿಲ್ಲ, ಚೂರ ಇರುತ್ತೆ. ನೀವು ನೋಡಿ ನೋ ಓಕೆ. ಬಟ್ ಇದರಲ್ಲಿ ರೆಡ್ ಇರೋದಿಲ್ಲ, ಎಲ್ಲ ಬರೀ ವೈಟ್ ಇರೋ ಗಸಗಸೆ ಇದೆ, ಅಂದರೆ ತುಂಬ ಹಣ್ಣೇನಾಗಿಲ್ಲ, ಬಟ್ ಟೇಸ್ಟು ಚೆನ್ನಾಗಿದೆ. ಇಲ್ಲಿ ಪಪ್ಪಾಯ ಗಿಡ, ಇದು ಕೂಡ ಪಪ್ಪಾಯ ಬಿಟ್ಟಿದೆ. ಆ್ಯಂಡ್ ಇಲ್ಲೂ ಒಂದು ಗಸಗಸೆ ಗಿಡ ಇದೆ, ಬಟ್ ನಂಗೆ ಗೊತ್ತಿಲ್ಲ, ನಾವು ಮಾತ್ರ ಗಸಗಸೆ ಗಿಡ ಅಂತ ಕರೆಯೋದು, ಯಾಕಂದರೆ ಅದೇ ಹಣ್ಣಿದು. ನಿಮಗೆ ತೊಗರಿ ಬೇಳೆ ಅಂತ ಹೇಳಿದ್ರೆ ತೊಗರಿ ಗಿಡ ಇಲ್ಲಿ ಬಿಟ್ಟಿದೆ. ಬಟ್ ಇದ್ರಲ್ಲಿ ಬಿಟ್ಟಿರೋ ತೊಗರಿ ಎಲ್ಲ ಅಯ್ಯೋ ಫ್ರೆಂಡ್ಸ್, ಇಲ್ಲಿ ಬಂದರೆ ಆವಿನ ಪೋರೆ ಇತ್ತು, ಬಟ್ ನಾನು ಸಡನ್ಲಿ ಎದ್ರುಕೊಂಡ್ಬಿಟ್ಟೆ. ನೋಡೋದಕ್ಕೆ ಆವಿನ ಥರ ಇತ್ತು. ಕಮ್ ಫ್ರೆಂಡ್, ನಾನು ನಿಜವಾಗ್ಲೂ ಎದ್ರುಕೊಂಡ್ಬಿಟ್ಟೆ. ಸಡನ್ಲಿ ನೋಡೋದಕ್ಕೆ ಆವಿನ ಥರನೇ ಕಾಣಿಸ್ತು, ಹಾಗಾಗಿ ಎದ್ರುಕೊಂಡ್ಬಿಟ್ಟೆ. ಬಟ್ ಒಳ್ಳೇದಾಯಿತು. ನಮಸ್ಕಾರ ಮಾಡೋಣ. ಇದು ಬಂದು ತೊಗರಿ, ಬಟ್
ಇಲ್ಲಿ ಯಾವುದು ಬಿಟ್ಟಿಲ್ಲ, ಎಲ್ಲ ಡ್ರೈ ಆಗಿದೆ, ಇನ್ನೂ ಚಿಗುರ್ಕೊಳ್ತಾ ಇದೆ ಹೂವಾಗಿ. ಸೊ ಇನ್ನೂ ಒಳಗೆ ಹೂವು ಬನ್ನಿ ನೋಡುವ. ಸೊ ಇನ್ನು ಒಳಗೆ ಬಂದರೆ ನಾವು ಇದು ತೊಗರಿ ಅದೇ ಸೇಮ್ ಗಿಡನೇ, ಬಟ್ ಒಂದು 4-5 ಬೆಳೆಸಿರ್ಬೋದು ನಾವು, ಫ್ರಂಟಲ್ಲಿ ಇನ್ನೂ ಇರ್ಬೋದು ನಾವು ಗೊತ್ತಿಲ್ಲ. ಬಟ್ ಇವಾಗ ನಾವು ನೋಡಿದಾಗ ಒಂದು 3-4 ಸಿಕ್ತು ಗಿಡ. ಆ್ಯಂಡ್ ಇಲ್ಲಿ ಬಂದರೆ ವಾಟ್ ಈಸ್ ದಿಸ್ ನೋ, ಐ ಥಿಂಕ್ ಇದು ಲೈಕ್ ಚೆರ್ರಿ ಮೇ ಬಿ. ಚೆರ್ರಿ ಅಲ್ಲ, ಅದು ಯಾವುದೋ ಫ್ರೂಟ್ ಬರುತ್ತೆ ಸ್ಟ್ರಾಬೆರಿ ಥರ, ಬ್ಲ್ಯಾಕ್ಬೆರಿ ಆ್ಯಂಡ್